ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸ್ವಾಮಿ ಅಂತ. ಹೊಸ ರುಚಿ. ಇವತ್ತು ಹುಣಸೆಹಣ್ಣಿನಿಂದ ಚಿಗಳಿ ಮಾಡಲಿಕ್ಕೆ ಕಲಿಯೋಣ. ಸಾಮಗ್ರಿ: 200 ಗ್ರಾಂ ಹುಣಸೆಹಣ್ಣು, 100 ಗ್ರಾಂ ಬೆಲ್ಲ, 4 ಖರ್ಜೂರ, 2 ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ಅನುಸಾರ ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಎಣ್ಣೆ, ಪೇರಲಮ್ಮಗಳು ಅಂದರೆ ಚಿಗುರಿದ ಎಲೆಗಳು 5 ರಿಂದ 6, ಲಿಂಬೆ ಎಲೆ 5 ರಿಂದ 6, ಕರಿಬೇವು, ಬೆಳ್ಳುಳ್ಳಿ 5-6 ಪೀಸು. ವಿಧಾನ: ಮೊದಲು ಜಾರು ತೆಗೆದುಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಕಿ, ರುಚಿಗೆ ಅನುಸಾರ ಉಪ್ಪು ಹಾಕಿ, ಪೇರಲಮ್ಮಗಳು, ಲಿಂಬೆ ಎಲೆ, ಕರಿಬೇವು. ನಾನು ಒಣಗಿಸಿದ ಎಲೆಯನ್ನು ಹಾಕುತ್ತೇನೆ. ತಾಜಾ ಎಲೆ ಕೂಡ ಹಾಕಬಹುದು. 5-6 ಪೀಸು ಬೆಳ್ಳುಳ್ಳಿ ಹಾಕಿ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ 5 ನಿಮಿಷ ನುಣ್ಣಗೆ ಆಗುವವರೆಗೂ ಮಿಕ್ಸಿ ಮಾಡಿ. ನಂತರ ರುಬ್ಬಿದ ಪುಡಿಗೆ ಬೆಲ್ಲ, ಖರ್ಜೂರ, ಹುಣಸೆಹಣ್ಣು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಕಡ್ಬದ ಕಲ್ಲು ತೆಗೆದುಕೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡಿದ ಹುಣಸೆ ಹಣ್ಣು ಹಾಕಿ ನುಣ್ಣಗೆ ಜಜ್ಜಿ ಇದನ್ನು ಚೆನ್ನಾಗಿ ಕಲಸಿ. ಚಿಕ್ಕ ನೆಲ್ಲಿಕಾಯಿಯ ಆಕಾರ ಉಂಡೆ ಮಾಡಿ ಡಬ್ಬಿಯಲ್ಲಿ ಇಟ್ಟರೆ ಹಾಳಾಗುವುದಿಲ್ಲ ಮತ್ತು ಕಡ್ಡಿಗೆ ಕೂಡ ಅಂಟಿಸಿ. ಇದು ಜೀರ್ಣಕ್ಕೆ ತುಂಬ ಒಳ್ಳೆಯದು. ಈ ಚಿಗಳೆಯನ್ನು ಬಿಸಿ ಅನ್ನ ಹಾಲಿನ ಜೊತೆಗೆ ಸೇವಿಸಿ ರುಚಿ ನೋಡಿ.